ಸರ್ಕಾರ ನಾನು ಹೇಳಿದ ನನ್ನ ಮಟ್ಟಿಗೆ 5 ವರ್ಷ ಇರುತ್ತೆ. ಈ 5 ವರ್ಷ ಏನು ನಡೆಯುತ್ತೋ, ಈ ಡೆವಲಪ್ಮೆಂಟ್ಸ್ ಏನೇನು ಆಗಿತ್ತು, ಯಾಕಂದರೆ ಹೋದ ಇದರಲ್ಲಿ 2020 ಕೋವಿಡ್ ಏನು ಬಂದಿತ್ತು, ಅದರಿಂದ ಸ್ವಲ್ಪ ಸ್ಥಗಿತಗೊಂಡಿತ್ತು. ಈ 5 ವರ್ಷ ನರೇಂದ್ರ ಮೋದಿ ಅವರು ಏನು ಹೇಳಿದಾರೋ 3ನೇ ಸ್ಥಾನಕ್ಕೆ ತಂದಿಡ್ತೀನಿ ಆರ್ಥಿಕವಾಗಿ ಅಂತ, ಅದು ಹಾಗೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೇ ಪ್ರಧಾನಿ ಆಗಿರ್ತಾರೆ, ಅವರೇ ಇರ್ತಾರೆ ಸರ್. ಈಗ ಮತ್ತೆ ಇನ್ನೊಂದು ಏನು ಇವಾಗ ನಮ್ಮ ಈ ಇದೊಂದು ಲಾಸ್ಟ್ ಇದೊಂದು ಕೇಳ್ಬಿಡ್ತೀನಿ. ಈ MLA MP ಎಲೆಕ್ಷನಲ್ಲಿ ಏನು ಒಂದು ಸಹಕಾರ ಕೊಟ್ಟರು BJP ಮತ್ತು JDS ಮುಖಂಡರು, ಮಾಲೂರಲ್ಲಿ ರಾಮೇಗೌಡರು ಮತ್ತು ನಮ್ಮ ಮಂಜುನಾಥ್ ಅವರು, ಮತ್ತು ಹೂಡಿ ವಿಜಯ್ ಅವರು, ಮತ್ತು KGF ಅಲ್ಲಿ ನಮ್ಮ JDS ಕಾರ್ಯಕರ್ತರು K ರಾಜೇಂದ್ರನ್ ಅವರಾಗಲಿ, ಮತ್ತು ಮೋಹನ್ ಕೃಷ್ಣ ಅವರಾಗಲಿ, ಮತ್ತು BJP ಸಂಪಂಗಿ ಅವರದ್ರಾಗಲಿ, ಮುಳಬಾಗ್ಲಲ್ಲಿ ಶೇಖರ್ ಅದರಾಗಲಿ BJP ಅವರು, ಮತ್ತು ನಮ್ಮ MLA ಆದ ಸಮೃದ್ಧಿ ಮಂಜುನಾಥ್ ಅವರಾಗಲಿ, ಇಲ್ಲಿ ಕೋಲಾರಲ್ಲಿ ನಮ್ಮ ಕೊತ್ತೂರು ಪ್ರಕಾಶ್ ಆದರೂ ಆಗಲಿ, ಮತ್ತು ನಮ್ಮ CMR ಶ್ರೀನಾಥ್ ಆದರೂ ಆಗಲಿ, ಮಾಜಿ ಸಂಸದರು, ನಮ್ಮ ಮಾಜಿ ಆಮೇಲೆ ನಮ್ಮ ಇದರಲ್ಲಿ ಶ್ರೀನಿವಾಸಪುರದಲ್ಲಿ ವೆಂಕಟ ಶಿವರೆಡ್ಡಿ ಆದ್ರಾಗಲಿ, ಮತ್ತು ಏನು ನಮ್ಮ BJP ಕ್ಯಾಂಡಿಡೇಟ್ ವೇಣುಗೋಪಾಲ್ ಜಿಲ್ಲಾಧ್ಯಕ್ಷ ಕುಂಜೂರು ಶ್ರೀನಿವಾಸ ರೆಡ್ಡಿ ಅವರಾಗಲಿ, ಮತ್ತು ಚಿಂತಾಮಣಿಯಲ್ಲಿ JK ಕೃಷ್ಣಾರೆಡ್ಡಿ ಆಗಲಿ, ಮತ್ತು ಗೋಪಿನಾಥ್ ಅವರಾಗಲಿ, ಸಿದ್ಲಘಟ್ಟಲ್ಲಿ ಮಾಜಿ ಶಾಸಕರು ರಾಜಣ್ಣ, ಮತ್ತು ಹಾಲಿ ಶಾಸಕರು ನಮ್ಮ ರವಿ ಅವರಾದರೂ ಆಗಲಿ, ಮತ್ತು ನಮ್ಮ ರಾಮಚಂದ್ರೇಗೌಡರಾದರೂ BJP ಇವ್ರದ್ದು ಎಲ್ಲ ಪಾತ್ರ ಭಾಳ ಜಾಸ್ತಿ ಇದೆ. ಅದ್ರ ಜೊತೆ ನಮ್ಮ BJP MP ಆಗಿದ್ದ ಮುನ್ಸ್ವಾಮಿ ಅವರಾಗಲಿ, ಇವರೆಲ್ಲ ನಮಗೆ ಬಹಳ ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಅವ್ರ ಜೊತೆ ಏನು ನಮ್ಮ ಎಲ್ಲ BJP ಇದು ಬೇರೆ ಬೇರೆ ಘಟಕದ ಅಧ್ಯಕ್ಷರು ಅದೆಲ್ಲ ಆಗಲಿ, ಮಹಿಳಾ ಘಟಕ ಆದರೂ ಆಗಲಿ, SC ಮೋರ್ಚಾ ಆದರೂ ಆಗಲಿ, ಮತ್ತು ಮೈನಾರಿಟಿ ಘಟಕ, ಮತ್ತು ಯುವ ಮೋರ್ಚಾ ಘಟಕ ಅಂತ ಏನೇನು ಘಟಕಗಳಿದೆ BJP ಅವರಲ್ಲಿ, ಅದೆಲ್ಲ ಅವರ ಘಟಕದ ಪ್ರಧಾನಿಗಳಾದರೂ, ಪ್ರಧಾನ ಕಾರ್ಯದರ್ಶಿಗಳಾದರೂ ಆಗಲಿ, ಅಧ್ಯಕ್ಷರಾದರೂ ಆಗಲಿ, ಮತ್ತು BJP ಕಾರ್ಯಕರ್ತರು ಮತ್ತು JDS ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ.